ಯಾವ ಹೂವು ಯಾರ ಮುಡಿಗೋ ಭಾಗ 156. ಪಂಕಜ್ ಸಂಜಯ್ನನ್ನು ಹೇಳೋ ನಿನ್ನ ವಿಷಯ, ಶರಣ್ಯ ವಿಷಯ ಇನ್ನೂ ಏನಾದರೂ ಮುಚ್ಚಿಟ್ಟಿದ್ಯಾ ಎಂದು ಗದರಿದ. ಆಗ ಸಂಜಯ್, ಅದು ಅಣ್ಣ, ನಾನು ನಾನು ಜಗನ್ ತಂಗಿ ಅಂಜಲಿನ ಇಷ್ಟಪಟ್ಟಿದ್ದೀನಿ ಎಂದು ಹೇಳಿ ಕಣ್ಣು ಮುಚ್ಚಿ ನಿಂತ. ಪಂಕಜ್ ಆಶ್ಚರ್ಯದಿಂದ, ಏನೋ ನೀನು ಜಗನ್ ತಂಗಿನ ಇಷ್ಟಪಟ್ಟಿದ್ಯಾ? ಏನೋ ಇದೆಲ್ಲ, ಏನ್ ಕತೆ ನಿಂದು ಎಂದ. ಸಂಜಯ್, ಅಣ್ಣ, ನೋಡಿದ ಮೊದಲ ಸಲ ಇಷ್ಟಪಟ್ಟೆ. ಯಾಕಣ್ಣ, ಅವಳು ಅಪರಾಧಿ ಮನೆ ಮಗಳು ಅಂತಾನಾ ಎಂದ ಬೇಸರದಲ್ಲಿ. ಆಗ ಪಂಕಜ್ ಮತ್ತೆ ಕೋಪ ಮಾಡಿಕೊಂಡು, ಅದಕ್ಕೆ ನಿನ್ನನ್ನ ಏಡಿಯಟ್ ಅನ್ನೋದು. ಆ ಹುಡುಗಿ ಅಪರಾಧಿ ಮನೆ ಮಗಳು ಅಂತ ಹೇಳ್ತಿಲ್ಲ, ಜಸ್ಟ್ ನೋಡಿದ ತಕ್ಷಣ ಇಷ್ಟಪಟ್ಟಿದ್ಯಾ ಅಂದ್ರೆ ಅದನ್ನ ಅಟ್ರಾಕ್ಷನ್ ಅಂತ ಹೇಳ್ತಿದೀನಿ ಅಷ್ಟೇ. ಅವರನ್ನು ನೋಡಿ ಇನ್ನು ಕೇವಲ 1 ವಾರ ಆಗಿರೋದು ಅಷ್ಟೇ ಅಲ್ವಾ? ಅಲ್ಲಿ ಅವರನ್ನ ಪ್ರೀತಿ ಮಾಡ್ತಿದ್ಯಾ? ಅದಕ್ಕೆ ಕೇಳ್ದೆ ಅಷ್ಟೇ. ನೀನು ದಡ್ಡನ? ಜಗನ್ ಮತ್ತವನ ತಂದೆನ ನಿರಪರಾಧಿಗಳು ಅಂತ ಕೋರ್ಟ್ ಬಿಡುಗಡೆ ಮಾಡಿದೆ ತಾನೆ? ಅದು ಅಲ್ಲದೆ ನಾನು ಅಷ್ಟು ಸಣ್ಣ ಮನಸ್ಸಿನವನು ಅಂತ ನೀನು ಡಿಸೈಡ್ ಮಾಡಿದ್ಯಾ? ಶರಣ್ಯ ಕೂಡ ತಪ್ಪು ತಿಳ್ಕೊಂಡು ತನ್ನ ಜೀವನ ಹಾಳು ಮಾಡ್ಕೊಂಡ್ಲು. ಈಗ ನೀನು ಎಷ್ಟು ಸಣ್ಣ ಬುದ್ಧಿಲಿ ಯೋಚನೆ ಮಾಡ್ತಿದ್ಯಾ? ನಾನು ಏನೋ ಅನ್ಕೊಂಡಿದ್ದೆ, ನನ್ನ ತಂಗಿ ತಮ್ಮ ನನ್ನನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದಾರೆ, ನನ್ಗೆ ಮಕ್ಕಳು ಇಲ್ಲದಿದ್ರೇನು ಅವರೇ ನನ್ನ ಮಕ್ಕಳು ಅಂತ. ಆದ್ರೆ ನೀವು ನನ್ನನ್ನ ಏನು ಅನ್ಕೊಂಡೇ ಇಲ್ಲ. ಥ್ಯಾಂಕ್ಸ್ ಕಣೋ, ನಾನು ನಿಮ್ಗೇನು ಅಲ್ಲ ಅನ್ನೋದನ್ನ ಚೆನ್ನಾಗಿ ಅರ್ಥ ಮಾಡಿಸಿದ್ರಿ. ಹೇಳು, ಇನ್ನು ನಿನ್ನ ಹತ್ರ ಎಷ್ಟು ಸೀಕ್ರೆಟ್ ಇದೆ? ಎಲ್ಲಾನು ಹೇಳು, ಯಾವುದನ್ನು ಮುಚ್ಚಿಡೋ ಹಾಗಿಲ್ಲ. ನೀವು ನನ್ನ ಬಗ್ಗೆ ಏನೇನೋ ಊಹೆ ಮಾಡ್ಕೊಂಡು ನಿಮ್ಮ ಜೀವನ ಹಾಳು ಮಾಡ್ಕೊಳ್ಳೋದು ನನ್ಗೆ ಇಷ್ಟ ಇಲ್ಲ. ನನ್ನ ತಾಳ್ಮೆ ಮೀರೋಕು ಮುಂಚೆ ಎಲ್ಲಾ ಹೇಳು ಎಂದು ಚೀರಿದಾಗ ಸಂಜಯ್ ಭಯದಿಂದ, ಅಣ್ಣ, ಅದು ಪ್ರೀತಮ್ ಭಾವ ಕೂಡ ಅಕ್ಕನ್ನ 6 ವರ್ಷದಿಂದ ಪ್ರೀತಿ ಮಾಡ್ತಿದ್ದಾರೆ. ಅಕ್ಕ ತನ್ನ ಪ್ರೀತಿನ ಅವರ ಹತ್ರ ನಿನ್ನೆ ಹೇಳ್ಕೊಂಡ್ಲು, ಆದ್ರೆ ಅವರು ಒಪ್ಕೊಳ್ಳಿಲ್ಲ. ಅವರು ಅಕ್ಕನಿಗೆ, ಶರಣ್ಯ, ನೀವು ನನ್ನ ಹತ್ರ ಹೀಗೆಲ್ಲ ಮಾತಾಡಬಾರ್ದು. ನನ್ಗೆ ನಿಮ್ಮ ಪ್ರೀತಿ ಪಡ್ಕೊಳ್ಳೋ ಅರ್ಹತೆ ಇಲ್ಲ. ನನ್ಗೆ ಈಗಾಗ್ಲೇ ಮದ್ವೆ ಆಗಿ ಹೆಂಡತಿ ಹೋಗಿದ್ದಾಳೆ. ನನ್ನಂತವನನ್ನು ನೀವು ಬಯಸಬಾರದು. ನೋಡಿ, ನಿಮ್ಗೆ ನನ್ಗಿಂತ ಒಳ್ಳೆ ಹುಡುಗ ಸಿಗ್ತಾನೆ ಅಂತ ಹೇಳಿದ್ದಾರೆ. ಆದ್ರೆ ಅವರು ನನ್ನ ಪ್ರೀತಿ ನಿರಾಕರಿಸಿದ್ದಕ್ಕೆ ನಿಜವಾದ ಕಾರಣ, ಪ್ರೀತಿ ಒಪ್ಕೊಂಡ್ರೆ ಎಲ್ಲಿ ನೀನು ಅವರಿಂದ ದೂರ ಆಗ್ತೀಯೋ ಅನ್ನೋ ಭಯಕ್ಕೆ, ಸ್ನೇಹಕ್ಕೋಸ್ಕರ ಅವರು ಅವರ ಪ್ರೀತಿನ ತ್ಯಾಗ ಮಾಡಿದ್ದಾರೆ ಎಂದಾಗ ಪಂಕಜ್ ನೆಲಕ್ಕೆ ಕುಸಿದು, ಅಯ್ಯೋ ದೇವ್ರೆ, ಏನಾಗಿದೆ ನಿಮಗೆಲ್ಲ? ನಾನು ಅಷ್ಟು ಕ್ರೂರಿನ? ನಿನ್ಗೆ ಗೊತ್ತಾ? ಕೋಪನೇ ಬರಲ್ಲ ಕಣ್ರೋ. ನಿಮ್ಮ ಜೊತೆ ನಾನು ಕೋಪ ಬಂದ ಹಾಗೆ ನಟಿಸ್ತಿದ್ದೆ ಅಷ್ಟೇ. ಅದಕ್ಕೆ ಕಾರಣ ನಿಮ್ಗೆ ಅಪ್ಪ ಅಮ್ಮ ಕೊಟ್ಟ ಸ್ವತಂತ್ರ ಸ್ವೇಚ್ಛೆ ಆಗ್ಬಾರ್ದು ಅಂತ. ನನ್ನ ಜೀವನದಲ್ಲಿ ನಾನು ಕೋಪ ಮಾಡ್ಕೊಂಡಿದ್ದು 4-5 ಸಲ ಅಷ್ಟೇ. ಮೊದಲ ಸಲ ಪಲ್ಲವಿನ ತವರು ಮನೆಯವರು ಅವಮಾನ ಮಾಡಿದಾಗ, ಆಮೇಲೆ 2 ಸಾರಿ ವಿಕ್ರಮ್ ಮೇಲೆ ಸಾನ್ವಿ ವಿಷಯವಾಗಿ, ನಂತರ ಸಾನ್ವಿಗೆ ಚಾಕು ಚುಚ್ಚಿದ ಹುಡುಗರ ಮೇಲೆ, ಮತ್ತೆ ಶರಣ್ಯ ಮೇಲೆ ನನ್ಗೆ ಯಾವತ್ತೂ ಕೋಪ ಬಂದೇ ಇಲ್ಲ. ಏನೋ ಇದು, ನಾನು ನಿಮ್ಮನ್ನ ನನ್ನ ಪ್ರಾಣ ಅನ್ಕೊಂಡಿದ್ದೆ, ಆದ್ರೆ ನೀವು ನನ್ನ ಪ್ರಾಣ ತೆಗೆಯೋ ಕಟಕ ಅನ್ಕೊಂಡ್ರಿ ಅಲ್ವಾ? ಪ್ರೀತಮ್ ಅವನನ್ನ ಪ್ರಾಣ ಸ್ನೇಹಿತ ಅನ್ಕೊಂಡಿದ್ದೆ, ಆದ್ರೆ ಅವನು ನನ್ನನ್ನ ಹಾಗೆ ಅನ್ಕೊಂಡಿಲ್ಲ. ಅದಕ್ಕೆ ಹೀಗೆ ಮಾಡಿರೋದು. ಅವನ ಜೀವನ ಸರಿಯಾಗ್ಲಿ ಅಂತ ಬಯಸಿದ್ದೆ. ಇದು ನಮ್ಮ ಮನೆ ಮಗಳಿಂದಾನೇ, ಆದ್ರೆ ಇನ್ನೂ ಖುಷಿ ಅಲ್ವೇನೋ ನನ್ಗೆ. ಯಾಕ್ರೋ ಹೀಗೆ ನಿಮಗೆ ನೀವೇ ಏನೇನೋ ಅನ್ಕೊಂಡು ಊಹೆ ಮಾಡ್ಕೊಂಡು ನನ್ನನ್ನ ನಿಮ್ಮ ಲೈಫ್ ನ ವಿಲನ್ ಮಾಡಿದ್ರಿ. ನೀವೆಲ್ಲರೂ ನನ್ನನ್ನ ಮನುಷ್ಯನೇ ಅಲ್ಲ ಅಂತ ಅನ್ಕೊಂಡಿದ್ದೀರಾ ಅಂತ ತಲೆ ಚಚ್ಚಿಕೊಂಡ. ಅದನ್ನೆಲ್ಲ ಅಲ್ಲೇ ನಿಂತು ನೋಡುತ್ತಿದ್ದ ಶರಣ್ಯಾಳಿಗೆ ದುಃಖ ತಡೆಯಲಾಗದೆ ಬಿಕ್ಕಳಿಸಿ ಅಳುತ್ತಿದ್ದಳು. ಅನ್ವಿಯನ್ನು ರೂಮ್ಗೆ ಬಿಟ್ಟ ಶರಣ್ಯ ನೀರು ಕುಡಿಯಲೆಂದು ಅಡುಗೆ ಮನೆ ಕಡೆ ಬರುತ್ತಿರುವಾಗ ಸಂಜಯ್ ಪಂಕಜ್ನನ್ನು ಕೈ ಹಿಡಿದು ಟೆರೆಸ್ ಮೇಲೆ ಕರೆದುಕೊಂಡು ಹೋಗುವುದನ್ನು ನೋಡಿ ಅವಳು ಕೂಡ ಅಲ್ಲಿಗೆ ಬಂದಿದ್ದಳು. ಅವರು ಏನು ಮಾತನಾಡುತ್ತಾರೆ ಎಂದು ತಿಳಿದುಕೊಳ್ಳುವ ಕುತೂಹಲದಿಂದಷ್ಟೇ ಮರೆಯಲ್ಲಿ ನಿಂತಳು. ಶರಣ್ಯಳ ಅಳುವ ಧ್ವನಿ ಕೇಳಿದ ಪಂಕಜ್ ಮತ್ತು ಸಂಜಯ್ ಮೌನವಾಗಿ ನಿಂತರು. ಶರಣ್ಯ ಓಡಿ ಬಂದು ಪಂಕಜ್ನನ್ನು ಒಪ್ಪಿಕೊಂಡಳು. ಅವಳು ಅಳುತ್ತಾ, ಅಣ್ಣ, ನಿನ್ನನ್ನು ನಾನು ವಿಲನ್ ಅನ್ಕೊಂಡಿಲ್ಲ. ನೀನು ನಮ್ಮನ್ನು ತುಂಬಾ ಪ್ರೀತಿ ಮಾಡ್ತೀಯಾ ಅಂತ ಗುಣೋ. ನಾವು ನಿನ್ನನ್ನ ಅಷ್ಟೇ ಪ್ರೀತಿ ಮಾಡ್ತೀವಿ. ನಿನ್ನ ಎದುರಿಗೆ ನಿನ್ನ ಫ್ರೆಂಡ್ ನ ಪ್ರೀತಿ ಮಾಡ್ತೀನಿ ಅಂತ ಹೇಳದೆ ಸುಮ್ಮನಿದ್ದಿದ್ದು ನಿನ್ನ ಮೇಲಿನ ಭಯದಿಂದ ಅಲ್ಲ, ನಿನ್ನ ಮೇಲಿನ ಗೌರವದಿಂದ, ಮುಜುಗರದಿಂದಷ್ಟೇ ನಾನು ಮೌನವಾಗಿದ್ದೆ ಕಣೋ. ಪ್ರೀತಮ್ಗೆ ಕೂಡ ಅವರನ್ನು ನಾನು ಪ್ರೀತಿ ಮಾಡೋ ವಿಷಯನ ಹೇಳಿದ್ದೆ ನಿನ್ನೆ ಕಣೋ. ಅಣ್ಣ, ಅವರಿಗೂ ಕೂಡ ನಾನು ಅವರನ್ನು ಪ್ರೀತಿ ಮಾಡೋ ವಿಷಯ ನಿನ್ನೆವರೆಗೂ ಗೊತ್ತಿರ್ಲಿಲ್ಲ. ಈಗ ಅವರು ನನ್ನನ್ನು ಪ್ರೀತಿ ಮಾಡ್ತಿದ್ದಾರೆ ಅಂತ ಸಂಜಯ್ ಹೇಳಿದ್ಮೇಲೆ ನನ್ಗೂ ಗೊತ್ತಾಗಿದ್ದು. ಅಣ್ಣ, ಅಪ್ಪ ಅಮ್ಮ ಆದ್ಮೇಲೆ ನೀನೇ ನಮ್ಗೆಲ್ಲ. ನೀನು ನಮ್ ಪ್ರಾಣ ಕಣೋ ಎಂದು ಬಿಕ್ಕಳಿಸಿ ಅಳುತ್ತಿದ್ದಳು. ಸಂಜಯ್, ಅಣ್ಣ, ದಯವಿಟ್ಟು ನನ್ನನ್ನು ಕ್ಷಮಿಸು. ನಾನು ನಿನ್ನನ್ನ ಆ ರೀತಿ ಅನ್ಬಾರ್ದಿತ್ತು. ನೀನೇನು ಅಂತ ಗೊತ್ತಿದ್ದು ನಿನ್ನ ಬಗ್ಗೆ ನಾನು ತಪ್ಪಾಗಿ ಮಾತಾಡ್ಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸು ಎನ್ನುತ್ತಾ ಪಂಕಜ್ನನ್ನು ತಬ್ಬಿಕೊಂಡ. ಪಂಕಜ್, ನಿಮ್ಮಿಂದ ಸಾರಿನ ನಾನೇನು ಎಕ್ಸ್ಪೆಕ್ಟ್ ಮಾಡಲ್ಲ ಕಣ್ರೋ. ಆದ್ರೆ ಇಲ್ಲದೆಲ್ಲವನ್ನು ನಿಮ್ಮ ಮನಸ್ಸಲ್ಲಿ ಊಹೆ ಮಾಡ್ಕೊಂಡು ನಿಮ್ಮ ಜೀವನನ ಹಾಳು ಮಾಡ್ಕೋತಿದ್ರಲ್ಲ ಅಂತ ದುಃಖ ಆಯ್ತು. ಶರಣ್ಯ ಕೂಡ ತುಂಬಾ ತಡ ಮಾಡ್ಬಿಟ್ಲು. ಅಕಸ್ಮಾತ್ ನೀನು ನಿನ್ನ ಪ್ರೀತಿ ವಿಷಯನ 6 ವರ್ಷದ ಮುಂಚೆ ಹೇಳಿದ್ರೆ ನಾ ಪ್ರೀತಮ್ನ ಮದ್ವೆ ಆಗ್ತಿತ್ತು. ಯಾವುದೋ ಕೆಟ್ಟ ಹೆಣ್ಣಿಂದ ಅವನ ಜೀವನಾನೂ ಹಾಳಾಗ್ತಿರ್ಲಿಲ್ಲ. ಅವನು ಅವನ ತಾಯಿನ ಕಳ್ಕೊಂಡು ಅನಾಥನಾಗೋ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನಿಮ್ ತರಾನೇ ಅವನು ಕೂಡ ನನ್ನ ಸ್ನೇಹದ ಮೇಲಿನ ಗೌರವದಿಂದ ನನ್ನ ಪ್ರೀತಿನ
ಹೇಳ್ಕೊಳ್ದೆ ಅವನ ಜೀವನನೂ ಹಾಳು ಮಾಡ್ಕೊಂಡ್ಬಿಟ್ಟ. ನೀನು ಪ್ರೀತಮ್ ಇಬ್ಬರು ತಪ್ಪು ಮಾಡ್ಬಿಟ್ರಿ. ಆದರೆ ನಾನ್ ನಿನ್ಗೆ ಭರವಸೆ ಕೊಡ್ತೀನಿ, ನಿನ್ ಪ್ರೀತಿ ನಿನ್ಗೆ ಸಿಕ್ಕೇ ಸಿಗುತ್ತೆ. ನಾನು ನೋಡ್ತೀನಿ ಆ ಪ್ರೀತಮ್ ನಿನ್ನನ್ನ ಮದುವೆ ಆಗಲ್ಲ ಅಂತ ಹೇಗೆ ಹೇಳ್ತಾನೆ ಅಂತ. ಅಪ್ಪ ಅಮ್ಮನನ್ನು ಒಪ್ಪಿಸಿ ಪ್ರೀತಮ್ನನ್ನು ಒಪ್ಪಿಸಿ ಅವನ ಜೊತೆ ನಿನ್ನ ಮದುವೆ ಮಾಡಿಸೋದು ನನ್ನ ಜವಾಬ್ದಾರಿ, ಹಾಗೆ ನನ್ನ ಪ್ರಾಮಿಸ್ ಕೂಡ ಎಂದು ಅವಳ ಕೈ ಮೇಲೆ ಕೈ ಇಟ್ಟು ಮಾತು ಕೊಟ್ಟ. ಹಾಗೆ ಸಂಜಯ್ನನ್ನು ಕುರಿತು, ಸಂಜು ನಿನ್ನ ಯೋಚನೆ ಸರಿ ಇಲ್ಲ. ಜಗನ್ ಮತ್ತು ಅವನ ತಂದೆ ಅಪರಾಧಿಗಳಲ್ಲ ಅಂದ್ಮೇಲೆ ಅವರ ಮನೆ ಮಗಳನ್ನ ನಾವು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಕ್ಕಾಗತ್ತಾ? ಅವಳನ್ನು ನಮ್ಮ ಮನೆ ಸೊಸೆಯಾಗಿ ಬೇಡ ಅನ್ನಕ್ಕಾಗತ್ತಾ? ಮಾತಾಡಿದ್ದು ಸರಿ ಇಲ್ಲ ಕಣೋ. ನೀನು ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದೀಯಾ ಅಂತ ಕೇಳಿ ನನಗೂ ನೋವಾಯ್ತು. ನೀನು ಕ್ಷಮೆ ಕೇಳ್ದೆ ನಿಜ. ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ನೀನು ನನ್ನ ಬಗ್ಗೆ ಈ ರೀತಿ ಯೋಚನೆ ಮಾಡ್ತೀಯಾ ಅಂತ ಅನ್ಕೊಂಡಾಗ ತುಂಬಾ ನೋವಾಗುತ್ತೆ ಕಣೋ ಎಂದ ಬೇಸರದಲ್ಲಿ. ಆಗ ಸಂಜಯ್ ಪಂಕಜ್ನ ಕಾಲಿಗೆ ಬಿದ್ದು, ಅಣ್ಣ ದಯವಿಟ್ಟು ನನ್ನ ಕ್ಷಮಿಸು, ನೀನು ಕ್ಷಮಿಸಿದೀನಿ ಅನ್ನೋವರೆಗೂ ನಿನ್ನ ಕಾಲನ್ನು ಬಿಡುವುದಿಲ್ಲ ಎಂದು ಗಟ್ಟಿಯಾಗಿ ಅವನ ಕಾಲನ್ನು ಹಿಡಿದುಕೊಂಡ. ಪಂಕಜ್, ಅಯ್ಯೋ ನೀನು ನನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳು ಅಂತ ಹೇಳಿಲ್ಲ ಕಣೋ. ನೀವಿಬ್ರು ನನ್ನ ಬಗ್ಗೆ ಯೋಚನೆ ಮಾಡಿರೋ ರೀತಿ ನೋಡಿ ನೋವಾಯ್ತು ಅಷ್ಟೆ. ಸರಿ, ನಾನು ನಿನ್ನನ್ನ ಕ್ಷಮಿಸಿದ್ದೀನಿ, ನನ್ನ ಕಾಲು ಬಿಟ್ಟು ಮೇಲೆ ಎದ್ದೇಳು ಎನ್ನುತ್ತಾ ಅವನ ಭುಜ ಹಿಡಿದು ಮೇಲೆತ್ತಿ, ಸಂಜು ಅಪ್ಪ ಅಮ್ಮನ್ನ ಒಪ್ಸಿ ನಿನ್ನ ಮದುವೆನ ಜಗನ್ ತಂಗಿ ಜೊತೆ ಮಾಡಿಸುವುದು ನನ್ನ ಜವಾಬ್ದಾರಿ ಅಂತ ನಿನಗೂ ನಾನು ಮಾತು ಕೊಡ್ತಾ ಇದ್ದೀನಿ ಎಂದು ಅವನ ಕೈ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಿದ. ಎಲ್ಲರೂ ಒಬ್ಬರಿಗೊಬ್ಬರು ಸಮಾಧಾನ ಮಾಡಿಕೊಂಡು ತಮ್ಮ ತಮ್ಮ ರೂಮ್ಗಳಿಗೆ ಹೋಗಿ ಮುಖ ತೊಳೆದು ತಾವು ಹತ್ತಿದ್ದ ಸುಳುವನ್ನು ಮರೆಮಾಚಿದರು. ಸಂಜಯ್ ತಂದಿದ್ದ ಗಿಫ್ಟ್ ಗಳನ್ನು ಸಾನ್ವಿ ಮತ್ತು ಶರಣ್ಯಾಳಿಗೆ ಕೊಟ್ಟ. ಅದನ್ನು ನೋಡಿ ಇಬ್ಬರು ಸಂತೋಷ ಪಟ್ಟರು. ಸಂಜಯ್, ಸಾನ್ವಿ ಅಕ್ಕ, ನಿಮ್ಮೊಬ್ಬರಿಗೂ ಗಿಫ್ಟ್ ಇಷ್ಟ ಆಯ್ತಾ ಎಂದಿದ್ದಕ್ಕೆ ಸಾನ್ವಿ ತುಂಬಾ ಚೆನ್ನಾಗಿದೆ ಸರ್ ಎಂದಾಗ ಶರಣ್ಯ, ಸಾನ್ವಿ ಇನ್ಮೇಲೆ ಸಂಜಯ್ನ ಅಣ್ಣ ಅನ್ಬೇಕು, ನನ್ನನ್ನ ಅಕ್ಕ ಅನ್ಬೇಕು. ಅಪ್ಪ ಹೇಳಿದ್ದು ಕೇಳ್ದೆ ಅಲ್ವಾ, ನೀನು ಅವರಿಗೆ ಮಗಳು ಅಂದ್ಮೇಲೆ ನಮಗೆ ತಂಗಿ ಎಂದು ಹೇಳಿ ಅವಳ ಕೈ ಹಿಡಿದುಕೊಂಡಳು. ಸಾನ್ವಿಗೆ ಗಾಯದ ನೋವು ಜಾಸ್ತಿ ಇದ್ದಿದ್ದರಿಂದ ಅವಳು ವಿಶ್ರಾಂತಿ ಪಡೆಯಲು ರೂಮ್ಗೆ ಹೋದಳು. ಪಲ್ಲವಿ, ಶರಣ್ಯ, ಸಂಜಯ್ ಎಲ್ಲರೂ ಟಿವಿ ನೋಡುವುದರಲ್ಲಿ ಮಗ್ನರಾದರು. ಪಂಕಜ್ಗೆ ಸಂಜಯ್ ಮತ್ತು ಶರಣ್ಯ ಬಗ್ಗೆ ಚಿಂತೆಯಾಗಿತ್ತು. ಅವನು ಏನನ್ನೋ ಯೋಚಿಸುತ್ತಾ ಮನೆ ಹೊರಗೆ ಬಂದ. ಪ್ರಕಾಶ್ ಮತ್ತು ಸುಶೀಲಾ ಗಾರ್ಡನ್ ನಲ್ಲಿ ಮಾತನಾಡುತ್ತಾ ಕುಳಿತಿದ್ದರು. ಇದೇ ಸರಿಯಾದ ಸಮಯ ಎಂದು ಭಾವಿಸಿ ಪಂಕಜ್ ಅವರ ಬಳಿ ಬಂದು, ಅಪ್ಪ ಅಮ್ಮ ನಿಮ್ಮ ಜೊತೆ ಸ್ವಲ್ಪ ಮಾತಾಡಬಹುದಾ ಎಂದ ಅನುಮಾನದಲ್ಲಿ. ಪ್ರಕಾಶ್, ಯಾಕಪ್ಪ ಹೀಗೆ ಕೇಳ್ತಿದ್ಯಾ? ಪಂಕಜ್, ಹಾಗಲ್ಲ ಅಪ್ಪ, ಜರ್ನಿ ಮಾಡಿ ಸುಸ್ತಾಗಿದ್ದೀರಾ ಅದಕ್ಕೆ. ಸುಶೀಲಾ, ನೀನು ಏನಾದ್ರೂ ಮಾತಾಡ್ಬೇಕು ಅಂದ್ರೆ ಅದು ಇಂಪಾರ್ಟೆಂಟ್ ಆಗಿರತ್ತೆ, ಹೇಳು, ನಮಗೇನು ಸುಸ್ತಾಗಿಲ್ಲ. ಪಂಕಜ್, ಅಮ್ಮ ಅಪ್ಪ ಪ್ರೀತಮ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಪ್ರಕಾಶ್, ತುಂಬಾ ಒಳ್ಳೆ ಹುಡುಗ, ಪಾಪ ಅವನ ಜೀವನ ಹಾಳಾಗಿದೆ. ಸಾಧ್ಯವಾದ್ರೆ ಅದನ್ನ ಸರಿ ಮಾಡೋ ಪ್ರಯತ್ನ ಮಾಡು, ಅದಕ್ಕೆ ನಾವು ಕೂಡ ನಿನ್ಗೆ ಸಪೋರ್ಟ್ ಮಾಡ್ತೀವಿ. ಪಂಕಜ್, ಅಪ್ಪ ಅವನ ಜೀವನ ಸರಿ ಹೋಗ್ಬೇಕು ಅಂದ್ರೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಸುಶೀಲಾ, ನೀವಿಬ್ರು ಏನು ಅನ್ಕೊಂಡಿಲ್ಲ ಅಂದ್ರೆ ನಾನು ಒಂದು ಮಾತು ಹೇಳ? ಪಂಕಜ್, ಹೇಳಮ್ಮ, ನೀವು ಏನೇ ಹೇಳಿದ್ರು ಕೇಳ್ತೀವಿ, ನಾವೇನು ಅನ್ಕೊಳಲ್ಲ. ಸುಶೀಲಾ, ಓದುವಾಗ ಪ್ರೀತಮ್ನ ನಮ್ಮ ಮನೆಗೆ ಕರ್ಕೊಂಡು ಬರ್ತಿದ್ಯಲ್ಲ, ಆಗ್ಲೇ ನನ್ಗೆ ಅನ್ನಿಸಿತ್ತು ಅದೇನಂದ್ರೆ ನಮ್ಮ ಶರಣ್ಯನ ಪ್ರೀತಮ್ಗೆ ಕೊಟ್ಟು ಮದ್ವೆ ಮಾಡಬಹುದಿತ್ತು ಅಂತ. ಆದ್ರೆ ಶರಣ್ಯ ಒಪ್ತಾಳೋ ಇಲ್ವೋ, ನೀನು ಏನಂತೀಯೋ ಅಪ್ಪ ಏನಂತಾರೋ ಅನ್ನೋ ಭಯದಿಂದ ನಾನು ಏನು ಹೇಳಿಲ್ಲ ಅಷ್ಟೇ ಎಂದಾಗ ಪ್ರಕಾಶ್ ಕೂಡ ಬೇಸರದಲ್ಲಿ, ಎಂತ ಕೆಲ್ಸ ಆಯ್ತು, ಯಾರು ಅವರ ಮನಸ್ಸಲ್ಲಿ ಏನಿದೆ ಅಂತ ಹೇಳ್ಕೊಳ್ದೆ ತಪ್ಪು ಮಾಡ್ಬಿಟ್ವಿ. ನನ್ನ ಮನಸ್ಸಲ್ಲಿ ಕೂಡ ಶರಣ್ಯನ ಪ್ರೀತಮ್ಗೆ ಕೊಟ್ಟು ಮದ್ವೆ ಮಾಡೋ ಆಸೆ ಇತ್ತು, ಆದ್ರೆ ಈಗ್ಲೂ ಕಾಲ ಮಿಂಚಿಲ್ಲ. ಸುಶೀಲಾ, ನಿನ್ಗೂ ಇಷ್ಟ ಇದೆ, ನಿನ್ಗೂ ಇಷ್ಟ ಇದೆ, ಶರಣ್ಯ ಒಪ್ಕೊಂಡ್ರೆ ಪ್ರೀತಮ್ ಜೊತೆ ಅವಳ ಮದ್ವೆ ಮಾಡೋಕೆ ನಿನ್ನ ಅಭ್ಯಂತರ ಏನು ಇಲ್ಲ ಅಲ್ವಾ ಎಂದಾಗ ಪಂಕಜ್ ಒಳಗೊಳಗೆ ಖುಷಿ ಪಡುತ್ತಾ, ಅಪ್ಪ ನೀವು ಅಮ್ಮ ಒಪ್ಪಿದ್ರೆ ಮುಗೀತು, ಶರಣ್ಯ ನಿಮ್ಮ ಮಾತು ಮೀರಲ್ಲ, ನನ್ಗೆ ಯಾವ ಅಭ್ಯಂತರ ಇಲ್ಲ. ಇದ್ರೆ ತಡ ಮಾಡೋದು ಬೇಡ, ಶರಣ್ಯ ಪ್ರೀತಮ್ನ ಕೇಳಿ ಆದಷ್ಟು ಬೇಗ ಮದುವೆ ಇಟ್ಕೊಳ್ಳೋಣ ಎಂದಾಗ ಪ್ರಕಾಶ್ ಸುಶೀಲಾ ಇಬ್ಬರು ಸರಿ ಎಂದರು. ಪಂಕಜ್ ಸಂಜಯ್ ಬಳಿ ಬಂದು, ಸಂಜಯ್ ಅಪ್ಪ ಅಮ್ಮನ ಹತ್ತಿರ ಶರಣ್ಯ ಪ್ರೀತಮ್ ಬಗ್ಗೆ ಮಾತಾಡಿದೆ, ಆದ್ರೆ ಅವರಿಬ್ಬರು ಪ್ರೀತಿ ಮಾಡ್ತಿದ್ದಾರೆ ಅಂತ ಹೇಳಿಲ್ಲ. ಸರಿಯಾ ಅಂದ್ರೆ ಅಪ್ಪ ಅಮ್ಮನಿಗೂ ಕೂಡ ಶರಣ್ಯ ಮದುವೆನ ಪ್ರೀತಮ್ ಜೊತೆ ಮಾಡಿಸ್ಬೇಕು ಅನ್ನೋ ಆಸೆ ಇತ್ತಂತೆ, ಅದನ್ನ ಅವರೇ ಹೇಳಿದ್ರು. ಒಟ್ಟಿನಲ್ಲಿ ನಾವು ಅಂದುಕೊಂಡಂತೆ ಆಗ್ತಿದೆ. ಈ ವಿಷಯದಲ್ಲಿ ಅಪ್ಪ ಅಮ್ಮ ಏನಂತಾರೋ ಅಂತ ಭಯ ಆಗಿತ್ತು, ನಾವು ಬಯಸಿದ್ದು ನೆರವೇರ್ತು. ಆದ್ರೆ ನಿನ್ನ ವಿಷಯ ಇನ್ನು ನಾನು ಅಪ್ಪ ಅಮ್ಮನ ಹತ್ರ ಮಾತಾಡಿಲ್ಲ, ಮೊದಲು ಶರಣ್ಯ ಮದುವೆ ಮುಗೀಲಿ, ಆಮೇಲೆ ನಿನ್ನ ಬಗ್ಗೆ ಮಾತಾಡ್ತೀನಿ ಎಂದಾಗ ಸಂಜಯ್, ಅಣ್ಣ ಮೊದಲು ಅಕ್ಕನ ಲೈಫ್ ಸೆಟಲ್ ಆಗ್ಲಿ, ನನ್ನ ಮದುವೆಗೆ ಅರ್ಜೆಂಟ್ ಏನಿಲ್ಲ, ಇನ್ನೂ 1 ವರ್ಷ ಲೇಟ್ ಆದ್ರೂ ಪರವಾಗಿಲ್ಲ ಎಂದ. ಪಂಕಜ್, ಸರಿ, ಈ ವಿಷಯ ಶರಣ್ಯಾಗೆ ಹೇಳೋಣ, ಪ್ರೀತಮ್ಗೆ ಅವನು ಮಾಡಿದ ತಪ್ಪಿಗೆ ಮೊದಲು ಶಿಕ್ಷೆ ಕೊಟ್ಟು ಆಮೇಲೆ ಶರಣ್ಯನ ಗಿಫ್ಟ್ ಆಗಿ ಕೊಡೋಣ ಎಂದು ನಕ್ಕ. ಇವರಿಬ್ಬರ ಪಿಸು ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದ ಪಲ್ಲವಿ, ಸಾಕು ನಿಮ್ಮ ಗುಸುಗುಸು, ಅದೇನು ಅಂತ ನನ್ಗೂ ಸ್ವಲ್ಪ ಹೇಳಿ ಎಂದಳು. ಆಗ ಸಂಜಯ್, ಅಕ್ಕ ಮತ್ತೆ ಪ್ರೀತಮ್ ಭಾವನ ವಿಷಯನ ಅಣ್ಣಂಗೆ ಹೇಳ್ದೆ, ಅವನು ಅಪ್ಪ ಅಮ್ಮನ ಹತ್ತಿರ ಹೇಳಿದಂತೆ, ಅವರು ಮದುವೆಗೆ ಒಪ್ಕೊಂಡಿದ್ದಾರೆ.
ಒಂದು ಖುಷಿ ವಿಷಯ ಏನು ಗೊತ್ತಾ, ಪ್ರೀತಮ್ ಭಾವ ಕೂಡ ಅಕ್ಕನ್ನ ಪ್ರೀತಿ ಮಾಡ್ತಿದ್ದಾರೆ ಎಂದಾಗ ಪಲ್ಲವಿ ಎಲ್ಲ ಒಳ್ಳೇದಾಯ್ತಲ್ಲ, ತುಂಬಾ ಸಂತೋಷ. ಈ ವಿಷಯನ ಶರಣ್ಯಗೆ ಯಾವಾಗ ಹೇಳ್ತೀರಾ ಎಂದಾಗ ಸಂಜಯ್ ಈಗ್ಲೇ ಎನ್ನುತ್ತಾ ಶರಣ್ಯ ಬಳಿ ಬಂದು, ಅಕ್ಕ, ಅಪ್ಪ ಅಮ್ಮ ನಿನ್ನ ಮದ್ವೆ ಮಾಡ್ಬೇಕು ಅಂತ ತೀರ್ಮಾನ ಮಾಡಿ ಹುಡುಗನ್ನ ಸೆಲೆಕ್ಟ್ ಮಾಡಿದ್ದಾರೆ ಎಂದಾಗ ಶರಣ್ಯ ಅಳುತ್ತಾ, ಸಂಜು ಈಗ ಏನ್ ಮಾಡೋದು, ಅಪ್ಪ ಅಮ್ಮ ಒಂದೇ ದಿನದಲ್ಲಿ ನನ್ನ ಮದ್ವೆ ಮಾಡೋಕೆ ತೀರ್ಮಾನ ಮಾಡಿಲ್ಲ, ಅವರು ಮೊದ್ಲೇ ಹುಡುಗನ್ನ ನೋಡಿರಬೇಕು, ಅಂದ್ಮೇಲೆ ಅವರು ಅದೇ ಹುಡುಗನ ಜೊತೆ ನನ್ನ ಮದುವೆ ಮಾಡ್ತಾರೆ. ಈಗ ನಾವು ಯಾರು ಏನೂ ಮಾಡಕ್ಕಾಗಲ್ಲ, ಪ್ರೀತಮ್ನ ನಾನು ಮರಿಬೇಕು, ಅದಕ್ಕಿಂತ ನಾನು ಸಾಯೋದೇ ವಾಸಿ ಎಂದಾಗ ಸಂಜಯ್, ಅಕ್ಕ ಪ್ಲೀಸ್ ಏನೇನೋ ಊಹೆ ಮಾಡ್ಕೋಬೇಡ, ಅಪ್ಪ ಅಮ್ಮ ಸೆಲೆಕ್ಟ್ ಮಾಡಿರೋ ಹುಡುಗ ಪ್ರೀತಮ್ ಭಾವನೆ. ಆಶ್ಚರ್ಯ ಆಗ್ತಿದ್ಯಾ? ಅಣ್ಣ ಅಪ್ಪ ಅಮ್ಮನ ಹತ್ರ ಮಾತಾಡಿದಾನೆ, ಅವರು ನಿಮ್ಮ ಮದುವೆಗೆ ಒಪ್ಕೊಂಡಿದ್ದಾರೆ. ಇನ್ನೂ ಒಂದು ಖುಷಿ ವಿಷಯ ಗೊತ್ತಾ, ಪ್ರೀತಮ್ ಭಾವ ಕೂಡ ನಿನ್ನನ್ನ ಪ್ರೀತಿ ಮಾಡ್ತಿದ್ದಾರೆ, ನಿಂದಲ್ಲ ಕಾಲೇಜ್ ಡೇಸ್ನಿಂದ. ಆದ್ರೆ ಹೇಳ್ಕೊಂಡಿಲ್ಲ, ಕಾರಣ ಅಣ್ಣ ಮತ್ತೆ ಅವರ ಸ್ನೇಹ ಹಾಳಾಗುತ್ತೆ ಅಂತ. ಈ ವಿಷಯನ ನಾನು ಹತ್ರ ಹೇಳ್ಬೇಕಾದ್ರೆ ನೀನು ಕೇಳಿಸ್ಕೊಂಡೆ ಅಲ್ವಾ, ಖುಷಿಯಲ್ಲಿ ಮರ್ತಿದ್ದೆ ಎನ್ನುತ್ತಾ ಅವಳನ್ನು ತಪ್ಪಿಕೊಂಡ. ಅದೇನು ಪ್ರೀತಮ್ ಮದುವೆಗೆ ಒಪ್ಕೋತಾನ ತಿಳ್ಕೋಬೇಕಾ? ಕತೆಗಾಗಿ ಕಮೆಂಟ್ ಮಾಡಿ, ಕತೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ನಿಮಗೆ ಈ ಕತೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.